ಫ್ರೆಂಡ್ಸ್, ನಾನು ಬಿಗ್ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ನಿನ್ನೆ ಕ್ಲಾಸಲ್ಲಿ ಏನು ಮಾಡಿದ್ದೀವಿ, 17ನೇ ತಾರೀಕು ಫಸ್ಟ್ ಶಿಫ್ಟನ್ನು ನೋಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ 2ನೇ ಶಿಫ್ಟು, ಆಮೇಲೆ ಈವ್ನಿಂಗ್ ಕ್ಲಾಸಲ್ಲಿ 3ನೇ ಶಿಫ್ಟನ್ನು ನಾನು ಕ್ಲಾಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಅದೇ ರೀತಿ ಯಾಕಂದ್ರೆ ಪ್ರತಿ ಶಿಫ್ಟಲ್ಲಿ ಡಿಫ್ರೆಂಟಾಗಿ ಕ್ವಶನ್ ಬಂದವು ಲಾಸ್ಟ್ ಟೈಮು. ಅವುಗಳನ್ನ ಶಾರ್ಟ್ಕಟ್ಟಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತಾ ಹೋಗ್ತಿರ್ತೀನಿ. ಅದೇ ರೀತಿ ನಿಮಗೋಸ್ಕರ ಇವೆಲ್ಲ ಶಿಫ್ಟ್ ಮುಗಿದ ಮೇಲೆ 100 ಕ್ವಶನ್ಗಳನ್ನು ರೆಡಿ ಮಾಡ್ತಾಯಿದ್ದೀನಿ. ವೆರಿ ಇಂಪಾರ್ಟೆಂಟ್. ಎಲ್ಲ 48 ಶಿಫ್ಟ್ಗಳನ್ನ ಕೂಡಿ 100 ಕ್ವಶನ್ಗಳನ್ನು ತೆಗಿತಾ ಇದ್ದೀನಿ. ಓಕೆ, ಡನ್. ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಡನ್. ಅದೇ ರೀತಿ ಅಗ್ನಿವೀರ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಕೂಡ ಅನಾಲಿಸಿಸ್ ಮಾಡಲಿಕ್ಕೆ ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅದು ಕೂಡ ಕಂಟಿನ್ಯೂ ಮಾಡ್ತೀನಿ. ಓಕೆ, ಏರ್ಫೋರ್ಸ್ದು ಹೇಳ್ತಾ ಇದ್ದೀನಿ, ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಡೋಂಟ್ ವರಿ. ಡನ್. ಓಕೆ, ಫಸ್ಟ್ ಕ್ವಶನ್ ನೋಡಿರಿ. ಭಾಮಿ ತನ್ನ ಕಾರನ್ನು ತನ್ನ ಸಾಮಾನ್ಯ ವೇಗದ 3/7 ವೇಗದಲ್ಲಿ ಓಡಿಸಿದರೆ 28 ನಿಮಿಷಗಳ ಕಾಲ ತಡವಾಗಿ ತಲುಪೋದು. ಹಾಗಾದರೆ ಸಾಮಾನ್ಯ ವೇಗದಲ್ಲಿ ಓಡಿಸಿದರೆ ಎಷ್ಟು ಸಮಯ ಆಗುತ್ತೆ ನೋಡಿರಿ. ಭಾಳ ಸಿಂಪಲ್. 3/7 ಅದ ರೀ. ಓಕೆ, ಅಂದ್ರೆ ನಾರ್ಮಲ್ ಸ್ಪೀಡ್ ಅಂದ್ರೆ 3 ಅದ ಅವ್ರದ್ದು. ಹೌದಾ? ಅಂದ್ರೆ ಈಗ ಸ್ಪೀಡ್ ಆಮೇಲೆ ಟೈಮ್ ರೆಸಿಪ್ರೋಕಲ್ ಇರುತ್ತೆ ನಮ್ಮದು. ಓಕೆ, ಈಗ ಸ್ಪೀಡ್ 7 ಮಾಡ್ಯ ನಾವು ಫಸ್ಟ್ 3 ಇತ್ತು. ಆದರೆ ಟೈಮ್ ಏನಾಗುತ್ತೆ ರೆಸಿಪ್ರೋಕಲ್. ಇದು 3 ಇದ್ದದ್ದು ಇದು 7 ಆಗುತ್ತೆ. ಎಷ್ಟು ಹೆಚ್ಚು ಮಾಡ್ಯಾನವ? 4 ಹೆಚ್ಚು ಮಾಡ್ಯಾನ. ಅಂದ್ರೆ 4 ಹೆಚ್ಚು ಮಾಡ್ಯಾನಂದ್ರೆ ಡಿಫ್ರೆನ್ಸ್ ಎಷ್ಟು ನಿಮಿಷ ತಡವಾಗ್ಯಾನ? 28. ಹಂಗಾದ್ರೆ ನಾರ್ಮಲ್ ಸ್ಪೀಡ್ನಾಗಿತ್ತಂದ್ರೆ 3 ಇದ್ದಂದ್ರೆ ಎಷ್ಟಾಗತ್ತೆ ರೀ? 3 4 7 28, 3 7 21 ನಿಮಿಷ. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಡನ್. ಶಾರ್ಟ್ಕಟ್ ಆಗಿ ಡನ್. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ನೋಡಿರಿ. ಇಲ್ಲಿ ಏನಾಗತ್ತೆ ರೀ? 7 - 2 ಅಂದ್ರೆ 7 - 5 ಅಂದರೆ 2 ಆಯಿತು. 2 × 2 4, 5 × 4 20 - 20 ಅಂದರೆ 0. ಟೋಟಲಿ 0 ಆಯಿತು. ಇದೆಲ್ಲ ಹೋಲ್ 0 ಆಯಿತು. ನನಗೇನು ಗೊತ್ತಿ? 4 × 4 16. 16 9 - 16 ಅಂತಂದ್ರೆ 54 is 53. ಸಾರಿ, 53 is the final answer. Option number C is right. ನೆಕ್ಸ್ಟ್, ಒಂದು ಸೋಪ್ ಕಂಪನಿಯು 500 ಗ್ರಾಂ ಮತ್ತು 650 ಗ್ರಾಂಗಳ ತೂಕದ 2 ರೀತಿಯ ಸೋಪುಗಳನ್ನು ಉತ್ಪಾದಿಸುತ್ತದೆ. ಮೊದಲ ರೀತಿಯ ಅಂದರೆ 500 ಗ್ರಾಮ್ದು 200, ಎರಡನೇ ರೀತಿ ಅಂದರೆ 650, 300 ಅದಾವೆ. ಹಾಗಾದರೆ ಸರಾಸರಿ ತೂಕ ಎಷ್ಟು ಅಂತಂದ. ಓಕೆ, ಈಗ ನಾವು ನೋಡ್ರಿ, ಈಗ 200 ಅದಾವೆ ಇಲ್ಲಿ, ಆಮೇಲೆ ಇವು 300 ಅದಾವೆ. ಓಕೆ, ಇವು ಎಷ್ಟು ಅದಾವು? 500 ಅದಾವೆ. ಇವು ಎಷ್ಟು ಅದಾವು? 650 ಅದಾವೆ. ಈಗ ನಾವು ಸಿಂಪಲ್ಲಾಗಿ ಇವೆರಡು 0 ತೊಗೊಂಡ್ಬಿಟ್ರೆ ನಮ್ಗೆ ಈಸಿ ಆಗುತ್ತೆ ನೋಡಿರಿ. ಹೌದಿಲ್ಲ? ಅಂದಾಗ ಇವೆಷ್ಟಾದವು ರೀ? ಇದು 1000 ಆಯಿತು, ಆಮೇಲೆ ಇದು 1950 ಆಯಿತು. ಟೋಟಲ್ ಆ್ಯಡ್ ಮಾಡಿದಾಗ 2950. ಹೌದಾ? ಅದೇ ರೀತಿ 2 + 3 ಅಂದರೆ 5. ಈಗ ಎಲ್ಲಾದರೂ ಎವರೇಜ್ ಅಂದಾಗ 2950 / 5 ಅಂತಂದಾಗ 5 5 5 9 45 0 ಅಂದರೆ 590 ಸರಾಸರಿ ತೂಕವಾಗೈತಿ. ನಮಗೆ ಎಷ್ಟು ಈಸಿ ಆಗುತ್ತೋ ಅಷ್ಟು ಈಸಿಯಾಗಿ ಮಾಡ್ಕೊತ ಹೋಗ್ಬೇಕು. ಯಾಕಂದರೆ ಟೈಮ್ ಭಾಳ ಶಾರ್ಟ್ಕಟ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಟೈಮಲ್ಲಿ ಸೇವ್ ಆಗುತ್ತೆ. ಡನ್. 4ನೇ ಪ್ರಶ್ನೆ. ಪ್ರವೀಣ್ ಬಳಿ 1224 ರೂಪಾಯಿ ಅದ. ಅವ್ರ ಮಕ್ಕಳ ಅದ ರಿಷಿ ಮತ್ತು ಶಾನ್ ನಡುವೆ ಹಂಚಿಕೆ ಮಾಡ್ತಾರೆ. ಎಷ್ಟು %? 4% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡ್ತಾರೆ. ಆಮೇಲೆ ಅವ್ರು ಏನು ಮಾಡ್ತಾರೆ? ಕೆಲವು ವರ್ಷಗಳ ನಂತರ ಒಂದೇ ಮೊತ್ತವನ್ನು ಪಡಿತಾರೆ. ಶಾನ್ಗೆ ನೀಡಿದ ಮೊತ್ತ ಎಷ್ಟು ಅಂತೇಳಿ ನಾವು ಈ ರೀತಿ ಕೊಟ್ಟಾಗ ನಾವು ಏನು ಮಾಡ್ತೀವಿ? ಪರ್ಸಂಟೇಜ್ ತೊಗೊಂಡು ಮಾಡ್ತೀವಿ. ಪ್ರತಿಯೊಬ್ಬರು ಯಾರು ಹಿಂದಿನ ಕ್ಲಾಸ್ ನೋಡಿಲ್ಲ ಅವ್ರು ನೋಡ್ಕೊತ ಬರ್ರಿ. ಯಾಕಂದ್ರೆ ಅಲ್ಲಿ ಕ್ವಶನ್ ರಿಪೀಟ್ ಆದ ನಂತರ ಇಲ್ಲಿ ಕ್ವಶನ್ ಅದೇ ಬಂದಿತ್ತಾನ ನಾನು ಕ್ವಶನ್ ಪೂರ್ತಿ ಓದಿರಂಗಿಲ್ಲ. ಡೈರೆಕ್ಟಾಗಿ ನೀವೇ ಆನ್ಸರ್ ಹೇಳ್ಕೊತ ಹೋಗ್ತೀರ. ಅದಕ್ಕೋಸ್ಕರ ಇನ್ನೂ ಟೈಮ್ ಅದ. ಎಲ್ಲ ಒಂದು ಸಲ ನೋಡ್ಕೊತ ಬರ್ರಿ. 15 ನಿಮಿಷ 20 ನಿಮಿಷ ಕ್ಲಾಸ್ ಅದಾವೆ. ಓಕೆ, ಡನ್. 4% ನಾವು ಬೆನ್ ರಾಶಿ ಒಳಗೆ ಹೆಂಗೆ ಬರಿತೀವಿ? 1/25 ಅಂದ್ರೆ 25ಕ್ಕೆ 1 ಹೆಚ್ಚಾಗೈತಿ ಅಂದ್ರೆ 26 ಆಯಿತು. ಅಂದಾಗ ಇದು ಫಸ್ಟ್ನೇದು ಒಂದು ಯಾರ್ದಿದು? ಇದು ರಿಷಿದು, ಇದು ಶಾಣದು. ಓಕೆ,
51 ಅವ್ರು ಇರುವಂತಹ ಒಟ್ಟು ಮೊತ್ತ ಅವ್ರ ಕಡೆ. ಅಂದ್ರೆ ಇದಕ್ಕೆ ಇಂಟು ಎಷ್ಟು ಮಾಡ್ಯಾರ, ಇಂಟು 25 ಇದ್ದಿಲ್ಲ, ಓಕೆ ಕರೆಕ್ಟ್ ಅದ. 20 ಇದಕ್ಕೆ 24 ಇಂಟು ಮಾಡ್ಯಾರ. ಅಂದ್ರೆ ನಮಗೆ ಕೇಳಿದ್ದು ಯಾರ್ದವರು ಯಾರ್ದು ಕೇಳ್ಯಾರ, ಶಾಣವ್ರು ಕೇಳ್ಯಾರ. ಶಾಣನ ಅಂದ್ರೆ 25 ಅಂದ್ರೆ ಎಷ್ಟು ಅಂತಂದ್ರೆ 600 ಆಗುತ್ತೆ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಇಂಥದ್ದು ಕ್ವಶನ್ ಒಂದೊಂದು ಶಿಫ್ಟ್ನಾಗ 2 ಕೇಳ್ಯಾರ. ಈ ಶಿಫ್ಟ್ನಾಗೂ 2 ಕೇಳ್ಯಾರ ನೋಡಿ. ಒಂದು 2 ಕ್ವಶನ್ ಅಂತಂದ್ರೆ ನೆಕ್ಸ್ಟ್ ಬರುತ್ತೆ. ಓಕೆ ಡನ್. 5th ಕ್ವಶನ್. ಎಕ್ಸ್ನ ಸ್ಥಾನವನ್ನು ಕಂಡುಹಿಡಿಯಿರಿ ಅಂತಂದ. ಇಲ್ಲಿ ನೋಡಿರಿ, ಇದು ಅನುಪಾತ ಅಂತ ಅನುಪಾತಗಳಲ್ಲಿ ಬರುತ್ತೆ. ಈಗ ಮಧ್ಯದ 2 ಸಂಖ್ಯೆಗಳು ರಿಲೇಷನ್ ಇದ್ರೆ ಕೊನೆಯ 2 ಸಂಖ್ಯೆಗಳು ರಿಲೇಷನ್ ಹೊಂದಿರ್ತಾವೆ. ಹಂಗಾದ್ರೆ ನಮಗೆ ಏನು ಬರುತ್ತೆ ರೀ, ಎಕ್ಸ್ ಈಕ್ವಲ್ ಟು ಏನಂತ ಬರಿಬೋದು, 4.8 ನೋಡಿರಿ, 4.8 ಇಂಟು 0.2. ಎಕ್ಸನ್ನು ಇಲ್ಲಿ ಇಟ್ಕೊಂಡ್ವಿ, 0.3 ಇಲ್ಲಿ ಕೆಳಗಡೆ ಬರುತ್ತೆ. ಓಕೆ, ಈಗ ಡಿವೈಡ್ ಮಾಡಿಬಿಡ್ರಿ, ಪಾಯಿಂಟನ್ನು ತೆಗೆದುಬಿಟ್ರಿ, ಪಾಯಿಂಟ್ ತಲೆಗೆ ಇಟ್ಕೊಬಿಡ್ರಿ. ನಾವು ಲಾಸ್ಟಿಗೆ ಪಾಯಿಂಟನ್ನು ಕಲಿಸಿಟ್ಕೊಂಡ್ರೆ ಓಕೆ. 3 1 3 6 18 ಅಂದಾಗ 16 2 ಎಷ್ಟು, 32. 0.1 ಅಂಕಿ ಆದಮೇಲೆ ಪಾಯಿಂಟ್ ಅದ ಅಂದ್ರೆ 3.2 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಡನ್. 6ನೇ ಪ್ರಶ್ನೆ. ಪೆಟ್ರೋಲ್ನ ಬೆಲೆಯು 50ರಷ್ಟು ಹೆಚ್ಚಾಗುತ್ತದೆ, ಅದರ ಬಳಕೆ ಎಷ್ಟು ಪ್ರತಿಶತ ಕಡಿಮೆ ಮಾಡಿದರೆ ಅದರ ಖರ್ಚು 41ರಷ್ಟು ಹೆಚ್ಚಾಗುತ್ತದೆ ಅಂತ ಕೇಳ್ಯಾರ. ಈಗ ಟೋಟಲಾಗಿ ನಮ್ದು ಎಷ್ಟು ಅದ ರೀ, 100 ಅದ. ಇದು ನಮಗೆ ಏನಾಗೈತಿ, 50 ಹೆಚ್ಚಾಗಿದೆ ಅಂತ ಹೇಳ್ತಾನೆ. ಇಲ್ಲ 141 ಹೆಚ್ಚು ಮಾಡಿದ್ರೆ ಅಂತ. ಡಿಫ್ರೆನ್ಸ್ ಎಷ್ಟು ಅದ ರೀ, 9. ಎಷ್ಟಕ್ಕೆ, 150ಕ್ಕೆ 9 ಡಿಫ್ರೆನ್ಸ್ ಅದ ಅಂದ್ರೆ 100ಕ್ಕೆ ಎಷ್ಟು, ಈ 0 ಈ 0, 3 3 3 5 ನೆಕ್ಸ್ಟು 5 1 5 2 3 ಎಷ್ಟು, 6%. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಡನ್. ಓಕೆ ನೆಕ್ಸ್ಟು ಆವಾಗಲೇ ಮಾಡಿದ್ದೀವಲ್ಲ, ಸೇಮ್ ಅದೇ ರೀತಿ ಕ್ವಶನ್ ಅದ ನೋಡ್ರಿ ಇದು. ಆದ್ರೆ ಇಲ್ಲಿ ಫಸ್ಟಕ್ಕೆ ಮೊದಲು ಕೊಟ್ಟದ್ದು ಎಷ್ಟಂತ ಕೇಳ್ತಾನೆ. ಶಿವಮ್ ಅವರಿಗೆ ಆರಂಭದಲ್ಲಿ ಕೊಟ್ಟಂಥ ಭಿನ್ನರಾಶಿ ರೂಪದಾಗ ಬಂದದ್ದು 2 ಶಿವಮ್ದೆ. ಮೇಲ್ಗಡೆ ಇರುವಂಥದ್ದು ಅಂಶ ಮೊದಲು ಕೊಟ್ಟದ್ದು, ಛೇದ ಆಮೇಲೆ ಕೊಟ್ಟದ್ದು ಅಂತೇಳಿ. ಇಲ್ಲಿ ಕೂಡ ಪರ್ಸಂಟೇಜಲ್ಲಿ ಅದಾರೆ 8%. ಓಕೆ, 8% ನಾವು ಯಾವ ರೀತಿ ಬರಿತೀವಿ, 2/25 ಅಂತ ಬರಿತೀವಿ. ಅಂದಾಗ 25ಕ್ಕೆ 2 ಹೆಚ್ಚಾಗಿತ್ತು ಅಂದ್ರೆ ಎಷ್ಟಾಯ್ತದೆ, ಇದು 27 ಆಯಿತು, ಇದು 25 ಆಯಿತು. ಅಂದ್ರೆ ನಮ್ದು 2 ಕೂಡಿಸಿದ್ರೆ 52 ಆಯಿತು. ಅಂದ್ರೆ 52ಕ್ಕೆ ಅವ್ರ ಕಡೆ ಇರುವಂಥ ಒಟ್ಟು ಮೊತ್ತ ಎಷ್ಟು, 24,700 ಇಲ್ಲಿ ಕೊಟ್ಟಾರ ನೋಡ್ರಿ. ಹಂಗಾದ್ರೆ ಅವರು ಇವೆರಡು ಯಾರೂ ಶಿವಮೂರ್ಸನ, ಇದು ಆರಂಭದಲ್ಲಿ ಕೊಟ್ಟಂಥದ್ದು, ಇದು ಆಮೇಲೆ ಕೊಟ್ಟಂಥದ್ದು ಅಂತ್ಯದಲ್ಲಿ. ಓಕೆ, ನನಗೆ ಕೇಳಿತು ಇದನ್ನು ಕೇಳ್ಯಾರಿ. ಅಂದ್ರೆ 27 ಅಂದರೆ ಎಷ್ಟು, 27 ಅಂದರೆ ಎಷ್ಟು, 12,875. ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿರಿ ಬರುತ್ತೆ. ಓಕೆ, 12,870. ಇಲ್ಲೆಲ್ಲೋ ನಂಬರ್ಸ್ ಮಿಸ್ಟೇಕ್ ಆಗೈತಿ, ಇರಲಿ ಒಂದೇ ನಿಮಿಷ. ಓಕೆ, ಕರೆಕ್ಟ್ ಅದ ರೀ, 12,825. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ಓಕೆ ಡನ್. ಎಷ್ಟಾದ್ರು 7 ಕ್ವಶನ್. ನೆಕ್ಸ್ಟು 8ನೇ ಪ್ರಶ್ನೆಯನ್ನು ನೋಡ್ರಿ. ಬಾಬನ್ 150 ಕುರ್ಚಿಗಳನ್ನು ಮಾರಿ 90 ಕುರ್ಚಿಗಳ ಮಾರಾಟದಲ್ಲಿ ಲಾಭವನ್ನು ಪಡೆದರೆ ಅವರಿಗೆ ಶೇಕಡಾ ಲಾಭ ಎಷ್ಟು ನೋಡಿರಿ. ಎಷ್ಟದ ರೀ, 150 ಕುರ್ಚಿಗಳ ಮಾರಿದ ಬೆಲೆ ಅವರಿಗೆ 150 ಏನು ತೊಗೊಂಡಿರ್ತಾರಲ್ಲ ಅದ್ರಾಗ 90 ಮಾರಿದ್ದಕ್ಕಿಂತ ಅವರಿಗೆ ಲಾಭ ಬರುತ್ತೆ. ಇದನ್ನು ಈ ಕಡೆ ಕಳಿಸ್ಕೊಂಡ್ಬಿಡ್ರಿ. ಎಷ್ಟು ಉಳಿತು, 60 ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 150 ಕಾಸ್ಟ್ ಪ್ರೈಸ್. ಅಂದರೆ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಈಕ್ವಲ್ ಟು 150 ಡಿವೈಡೆಡ್ ಬೈ 60 ಆಯಿತು. ಈಗ ಸಿಂಪ್ಲಿಫೈ ಮಾಡಿ, ಈ 0 ಈ 0, 3 2 3 5. ಓಕೆ ಹೌದಾ, ಅಂದ್ರೆ ಎಷ್ಟು ಬಂತು, 5 ಡಿವೈಡೆಡ್ ಬೈ 3. ಅಂದ್ರೆ ಇಲ್ಲೇ ನೀವು ನೋಡಿರಿ 5/3 ಅಂದರೆ ಎಷ್ಟು ಡಿಫ್ರೆನ್ಸ್ ಅದ ರೀ, ಸಾರಿ 5/2. 5/2 ಅಂದ್ರೆ 3 ಡಿಫ್ರೆನ್ಸ್ ಅದ. ಅಂದ್ರೆ
ನನಗೆ 2ಕ್ಕೆ 3 ಡಿಫ್ರೆನ್ಸ್ ಆಗೈತಿ, ಹೌದಾ? ಅಂದ್ರೆ 2ಕ್ಕೆ 3 ಆಗೈತಿ ಇಂಟು 100ಕ್ಕೆ ಎಷ್ಟು ಅಂತ ಮಾಡಿದಾಗ ಎಷ್ಟು ಬಂತು? 2 1 2 50 ಅಂದರೆ 5 3 15 ಒಂದು 0 ಅಂದರೆ 150%. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ನೆಕ್ಸ್ಟು ಸಿಂಪ್ಲಿಫಿಕೇಷನ್. ಇಲ್ಲಿ ನೋಡಿ, 3 ಗೆಟ್ ಕ್ಯಾನ್ಸಲ್, 3 1 3 1. ನೆಕ್ಸ್ಟು 18 ಮೈನಸ್ 14 ನಂತರ 4 ಬಂತು, 4 ಡಿವೈಡೆಡ್ ಬೈ 4 ಅಂದರೆ ಇದು 1 ಆಯಿತು. ಓಕೆ, ನಮ್ಗೆ ಉಳಿದಂಥದ್ದೇನು? 29 ಇಂಟು 3 ಅಂದರೆ 377 ನಮ್ಮದು ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಡಿ. ನೆಕ್ಸ್ಟು 10ನೇ ಪ್ರಶ್ನೆ. ಎ ಮತ್ತು ಬಿ ಮತ್ತು ಕೆಲಸವನ್ನು 18 ದಿನಗಳಲ್ಲಿ ಮುಗಿಸುತ್ತಾರೆ. ನೋಡಿರಿ, ಎ ಮತ್ತು ಬಿ 18 ದಿನ. ನೆಕ್ಸ್ಟು ಬಿ ಮತ್ತು ಸಿ 32. ಅದೇ ರೀತಿ ಎ ಮತ್ತು ಸಿ 52. ಓಕೆ, ಆಮೇಲೆ 3 ಒಟ್ಟಿಗೆ ಸರಿ ಎಷ್ಟಿದ್ದಾಗ ಮುಗಿಸ್ತಾರೆ ಅಂತ ಕೇಳಿ. ಇಲ್ಲಿ ನೋಡ್ರಿ, ಎಲ್ಲ ಡಬಲ್ ಅದಾವಲ್ಲ. 2 ಟೈಮ್ಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ, ಹೌದಿಲ್ಲ? 2 ಟೈಮ್ಸ್ ಅದಾವೆ. ನಾವು ಬರೀ ಎ ಬಿ ಸಿ ಕೇಳಿ ಆಮೇಲೆ ನಾವು ಮಾಡೋಣ ಅದನ್ನು. ಆಮೇಲೆ ಇದ್ರದ್ದು ಎಲ್ ಸಿ ಎಮ್ ಎಷ್ಟು ಬರುತ್ತೆ ರೀ? 3744 ಬಂತು. ಆಮೇಲೆ ಇವುಗಳನ್ನ ಪಾರ್ಟ್ಸನ್ನು ಲೆಕ್ಕ ಹಾಕಬೇಕು. ಈಗ ಇದು ಎಷ್ಟರಲ್ಲ ರೀ? ಇದು 208, ಆಮೇಲೆ 117, ಆಮೇಲೆ 397. ಓಕೆ, ಈಗ ಟೋಟಲಾಗಿ ಇವಾಗ ಕೂಡಿಸಿದ್ರೆ ಎಷ್ಟು ಬಂತು? ಸಾರಿ ಇದು 170 70 50 ಅಂದರೆ 5 7 35 72 ಬಂತು. ಟೋಟಲಾಗಿ ಕೂಡಿಸಿದ್ರೆ 397. ಬಟ್ ಇದೇನು 2 ಟೈಮ್ಸ್ ಅದ. ನಮಗೆ ಬರೀ ಎ ಬಿ ಸಿ ಬೇಕಾಗೈತಿ, ಹೌದಿಲ್ಲ? ಯಾರ್ದು? ಎ ಪ್ಲಸ್ ಬಿ ಪ್ಲಸ್ ಸಿ ದಷ್ಟೇ ಎಷ್ಟು ಬಂತು? 397 ಡಿವೈಡೆಡ್ ಬೈ 2 ಅನ್ನೋದು ಈ 2 ಆ ಕಡೆ ಹೋಯ್ತು. ಈಗ ನನಗೆ ಮೂವರು ಎಷ್ಟಿಗೆ ಕೆಲಸ ಮಾಡ್ತಾರಂತಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಮೂವರು ಒಟ್ಟು ಕೆಲಸ ಮಾಡ್ತಾರಂದ್ರೆ ಟೋಟಲ್ ಎಲ್ ಸಿ ಎಮ್ ಡಿವೈಡೆಡ್ ಬೈ ಟೋಟಲ್ ಪಾರ್ಟ್ಸ್ ಅಂದ್ರೆ 397 ಡಿವೈಡೆಡ್ ಬೈ 2. ಈಗ ಈ 2 ರೆಸಿಪ್ರೋಕಲ್ ಮಾಡಿದಾಗ ಮೇಲ್ಗಡೆ ಹೋಯಿತು ಅಂದರೆ ಇದು ಮಲ್ಟಿಫಿಕೇಷನ್ ಆಗುತ್ತೆ, ಹೌದಾ? ಅಂದ್ರೆ ಎಷ್ಟಾಯಿತು? 3744 ಇಂಟು 2 ಡಿವೈಡೆಡ್ ಬೈ 397 ಅಂತಂದಾಗ ನಾವು ಇದನ್ನು ಡಿವೈಡೆಡ್ ಬೈ ಹೋಗಂಗಿಲ್ಲ. ಆವಾಗ ನಾವು ಏನು ಮಾಡ್ತೀವಿ? ಪೂರ್ಣಾಂಕದಲ್ಲಿ ಇಡ್ತೀವಿ. ಓಕೆ, ಕೆಲವೊಂದು ಸಲ ಇಷ್ಟು ದೊಡ್ಡ ಸಂಖ್ಯೆಗಳ ಬರ್ತಿರ್ತವ, ನೋಡ್ಕೊಂಡು ಹೋಗಬೇಕು. ಓಕೆ, 18:342. 18:342. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ಡನ್. ವೆರಿ ವೆರಿ ಇಂಪಾರ್ಟೆಂಟ್. ಇದು ನೀವು ಭಿನ್ನರಾಶಿಯನ್ನು ಯಾವಾಗ ವಿಷಮ ಭಿನ್ನರಾಶಿಗೆ ಮಾಡ್ತಾರೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ಡನ್. ನೆಕ್ಸ್ಟು ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟು. ಯಾಕಂದ್ರೆ ತ್ರಿಭುಜ ಕೇಳೋದು. ಇದು ತ್ರಿಭುಜ ಅಂತಂದ್ರೆ ಸಮಬಾಹು ತ್ರಿಭುಜ ಅಲ್ಲ, ವಿಷಮ ಬಾಹು ತ್ರಿಭುಜ ಅಲ್ಲ. ಓಕೆ, ಡನ್. ಫಸ್ಟಿಗೆ ನೋಡಿ, 8 ಸೆಂಟಿಮೀಟ್ರ್ 0.8 ಮೀಟ್ರ್ ಕೊಟ್ಟಾರೆ ಅಂದ್ರೆ ನಾ ಇದನ್ನು ಸೆಂಟಿಮೀಟ್ರ್ದಾಗ ಮಾಡ್ಕೋತೀನಿ. ಅಂದರೆ ಇದು 8 ಸೆಂಟಿಮೀಟ್ರ್ ಆಯಿತು. ಹಾಗಾದ್ರೆ ಇನ್ನೊಂದು 4 ಸೆಂಟಿಮೀಟರ್ ಬಂದಿರುವ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿ ಅಂತಂದಾಗ, ವಿಸ್ತೀರ್ಣ ಅಂತಂದಾಗ ಇದು ವಿಷಮಬಾಹು ತ್ರಿಭುಜ ಆದಾಗ ನನಗೆ ಒಂದು ಬಾಹುವಿನ ಉದ್ದ ಎಸ್ ಇಕ್ವಲ್ಟು ಕಂಡುಹಿಡಬೇಕು. ಎಸ್ ಇಕ್ವಲ್ಟು ಏನದ ರೀ? 3 ಬಾಹುಗಳು ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಅಂತ ಇರುತ್ತೆ. ಕೂಡಿಸ್ರಿ, ಎಷ್ಟು ಬಂತು? 18 ಡಿವೈಡೆಡ್ ಬೈ 2 ಅಂತಂದ್ರೆ ಎಸ್ ಇಕ್ವಲ್ಟು 9 ಬಂತು. ಓಕೆ, ಎಸ್ ಇಕ್ವಲ್ಟು 9 ಬಂತು. ಈಗ ನಮ್ಮದು ವಿಷಮಬಾಹು ತ್ರಿಭುಜದ ವಿಸ್ತೀರ್ಣ ಅಂತಂದಾಗ ಏನದ ಅಂತಂದ್ರೆ ಏರಿಯಾ ಈಕ್ವಲ್ಟು ರೂಟ್ ಆಫ್, ವೆರಿ ವೆರಿ ಇಂಪಾರ್ಟೆಂಟೇ ಇದು, ರೂಟ್ ಆಫ್ ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ.
ಓಕೆ ಸರ್, ಇಲ್ಲಿ ಎ ಯಾವುದು ಬಿ ಯಾವುದು? ಇದು ಆರ್ ಐತಲ್ಲ, ಇದು ಎ, ಇದು ಬಿ, ಇದು ಸಿ, ಎಸ್ ಅಂತೂ ಇಲ್ಲದ. ಓಕೆ, ಈಗ ಎಸ್ ಈಕ್ವಲ್ ಟು ನಾವು ವ್ಯಾಲ್ಯೂವನ್ನು ಹಾಕ್ತಾ ಹೋಗೋಣ. ಎಸ್ ಈಕ್ವಲ್ ಟು ಎಷ್ಟು ಅದ ರೀ? 9 ಅದ. ಆಮೇಲೆ ಇಲ್ಲಿ ಎಸ್ ಈಕ್ವಲ್ ಟು 9, ಎ ಅಂತಂದ್ರೆ 6 ಅದ. 9 ಮೈನಸ್ 6 ಅಂದರೆ ಎಷ್ಟು ಬಂತು? 3 ಬಂತು. ನೆಕ್ಸ್ಟು ಇಲ್ಲಿ 9 ಮೈನಸ್ 8 ಅಂತಂದ್ರೆ 1 ಬಂತು. ನೆಕ್ಸ್ಟು ಇಲ್ಲಿ 9 ಮೈನಸ್ 4 ಅಂತಂದ್ರೆ 5 ಬಂತು. ಮುಗೀತಾ? ಓಕೆ, ಮಲ್ಟಿಫಿಕೇಷನ್ ಮಾಡಿರಿ. ಮಲ್ಟಿಫಿಕೇಷನ್ ಮಾಡೋಕ್ಕಿಂತನೂ ಈಗ ನೀವು ರೂಟಿಂದ ಈ 3 ಹೊರಗಡೆ ತೆಗೆದುಬಿಡ್ರಿ. ಓಕೆ, ನೋಡಿ, ಈ 9 ಹೊರಗಡೆ ತೆಗೆದ್ರೆ ಎಷ್ಟು ಬಂತು? 3 ಬಂತು. ಉಳಿಕಿದ್ದೆಷ್ಟು? 3 × 5 ಅಂದರೆ 15 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಈಸ್ ಏರಿಯಾ ಆಫ್ ಟ್ರಯಾಂಗಲ್. ಓಕೆ, ಎಲ್ಲಿದೆ ರೀ? 3 ಆಪ್ಷನ್ ನಂಬರ್ ಬಿ ಇಸ್ ರೈಟ್. ನೋಡಿರಿ, ಕ್ವಶನ್ನು ವೆರಿ ಇಂಪಾರ್ಟೆಂಟು, ಹಿಂಗಡೆಯಲ್ಲಿ ಬಂದಿಲ್ಲ, ಗೊತ್ತಿರಲಿ. ಓಕೆ, 12ನೇ ಪ್ರಶ್ನೆ ನೋಡಿರಿ. ಎಕ್ಸ್ ವ್ಯಾಲ್ಯೂ ಕೇಳಾರ. 4 1 4 ಎಷ್ಟರಲ್ಲೇ ರೀ? 4 2 8, 4 7 28. 27 ಅಂದರೆ 2007. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಡನ್. ಓಕೆ, ನೆಕ್ಸ್ಟು ಟ್ರೈನ್ ಬಗ್ಗೆ. 268 ಮೀಟರ್ ಉದ್ದದ ರೈಲು 58 ಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ವಿರುದ್ಧ ದಿಕ್ಕಿನಲ್ಲಿ ಗಂಟೆಗೆ 14 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ವ್ಯಕ್ತಿಯನ್ನು ದಾಟಲು ತೆಗೆದುಕೊಳ್ಳುವ ಸಮಯ. ವಿರುದ್ಧ ದಿಕ್ಕಿನಲ್ಲಿ ಅಂದಾಗ ನಾವು ವೇಗಗಳನ್ನು ಏನು ಮಾಡಿಸ್ತೀವಿ? ಇವುಗಳನ್ನ ಎರಡು ಏನು ಮಾಡ್ತೀವಿ? ಕೂಡಿಸ್ತೀವಿ. ಹೌದಾ? ನೋಡಿ, 268 ರೈಲಿನ ವೇಗ 58 + 14 ಅಂದರೆ 72. 5/18 ಇಂಟು ಟೈಮ್ ಕೇಳ್ಯಾರ ಅವರು. 18 1 18 4 72. ಓಕೆ, ಆಮೇಲೆ 4 1 4 ಎಷ್ಟರಲ್ಲಿ? 4 6 4 7 ಅಂತಂದಾಗ ನಮಗೆ ಟಿ ಈಕ್ವಲ್ ಟು ಎಷ್ಟು ಉಳಿತು? 67. ಆಮೇಲೆ ಈ 5 ಈ ಕಡೆ ಬಂದರೆ ಡಿವೈಡೆಡ್ ಬೈ. ಓಕೆ, ಈ 5 ಒಂದೇ ಉಳಿದೈತೆ ಈ ಕಡೆ. ಓಕೆ, ಡಿವೈಡೆಡ್ ಬೈ 5 ಅಂತಂದಾಗ ಎಷ್ಟು ಬಂತು? 5 1 5, 5 3 0.54 ಅಂದರೆ 13.4 seconds. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಕ್ವಶನ್ ಅದ ರೀ. ಲಾಸ್ಟು ಯಾವುದೇ ನಾನು ಶಿಫ್ಟ್ಗಳಲ್ಲಿ ಮಾಡೋದಕ್ಕೆ ಬಂದಿಲ್ಲ, ಲಕ್ಷ ಕೊಟ್ಟು ಕೇಳ್ರಿ. ಓಕೆ, ನೋಡಿರಿ, ಏನು ಹೇಳತ್ತಾನವ? ಎಕ್ಸ್ ಪರೋಕ್ಷವಾಗಿ y² ಬದಲಾಗುತ್ತಿದ್ದಾರೆ. ನೋಡಿರಿ, ಅಂದ್ರೆ ಏನು ಹೇಳತ್ತಾನ? y² ರೆಸಿಪ್ರೋಕಲ್ ಟು 1/x ಅಂತಂದಾಗ. ಓಕೆ, ಹಿಂಗಾದಾಗ ನಮಗೆ ಎಕ್ಸ್ 78, y 11 ಆಗಿದ್ದರೆ y 2.2 ಆದಾಗ ಎಕ್ಸನ ಮೌಲ್ಯವೆಷ್ಟು? ಗೊತ್ತಾಗತ್ರಿ. ಈಗ ಫಸ್ಟಿಗೆ y² ಏನು ರೆಸಿಪ್ರೋಕಲ್ ಟು 1/x ಅನ್ನಲ್ಲ, ವಿಲೋಮಾನುಪಾತ ಅನ್ನಲ್ಲ. ಈ ವ್ಯಾಲ್ಯೂದಾಗ y = 11 ಅದ. ಆಮೇಲೆ x = 78 ಅದ. ಹಿಂಗಿದ್ದಾಗ ನೆಕ್ಸ್ಟ್ ಏನು ಹೇಳತ್ತವ? ಸೇಮ್ ಎರಡನೇ ಚಾನ್ಸ್ ಒಳಗೆ y = 2.2 ಆತಂದ್ರೆ ಅವಾಗ ಹೆಂಗೆ ಅಂತಂದಾಗ ಫಸ್ಟಿಗೆ ನಾವು ಇದನ್ನು ಮಾಡೋದು. 11² ಅಂದರೆ ಎಷ್ಟಾಯಿತು? 121, 78 ಆಯಿತು. ಹೌದಾ? ಇದನ್ನು ಎಷ್ಟಾಯಿತು? 178. ಇದನ್ನು ತೊಗೊಂಡಿದ್ರೆ ಕಾನ್ಸ್ಟಂಟ್ k = 121 × 78 ಅಂತಂದ್ರೆ 9438 ಆಯಿತು. ಹೌದಾ? ಹೀಗಿದ್ದಾಗ ನಾವು ಅವ್ರು ಕೊಟ್ಟಂತಹ ಸೆಕೆಂಡ್ ಆಪ್ಷನು y = 2.2 ಆದಾಗ ನಾವು y² ಎಷ್ಟಾಯಿತು? 4.84 ಆಯಿತಾ? 22² 2 ಪಾಯಿಂಟ್ ಬಿಟ್ಟು ಪಾಯಿಂಟ್ ಕೊಡಬೇಕು. ಓಕೆ, ನೆಕ್ಸ್ಟ್ ಈಗ ಅದೇ ನಾವು ಪಾಯಿಂಟನ್ನು ತೊಗೊಂಡು ಹೋದರೆ x = ಕಾನ್ಸ್ಟಂಟ್ ಡಿವೈಡೆಡ್ ಬೈ y². ಯಾಕೆ ಹೇಳಿ? ನಂಗೆ ಕಾನ್ಸ್ಟಂಟ್ ಆಲ್ರೆಡಿ ಸಿಕ್ಕತ್ತೆ ನನಗೀಗ. ಅದೇ ಡಿವೈಡೆಡ್ ಬೈ y² ಹೊಸಾದ ನಂಬರಿಗೆ ನಾನು ಚೆಕ್ ಮಾಡಬೇಕಾಗೈತಿ. ಅಂದ್ರೆ 9438 ಡಿವೈಡೆಡ್ ಬೈ 4.8 ಮಾಡಬೇಕೀಗ. 4.84 ಮಾಡಿದಾಗ ನಾ ಪಾಯಿಂಟನ್ನು ಆ ಕಡೆ ಚೇಂಜ್ ಮಾಡ್ಕೊಂಡು ಸಿಂಪ್ಲಿಫಿಕೇಷನ್ ಮಾಡಿದರೆ
1950 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಕ್ವಶನ್ ಅದ ರೀ, ನೋಟ್ ಮಾಡ್ಕೊಂಡು ಇಟ್ಕೋರಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಡನ್. ಓಕೆ, ನೆಕ್ಸ್ಟ್ 15th ಕ್ವಶನ್. ಯಾವುದು ರಿಯಾಯಿತಿ ಹೆಚ್ಚು ಬರ್ತೈತಿ ಅಂತ ಕೇಳ. ಲಾಸ್ಟ್ ಟೈಮ್ ಕೇಳಾರ ಸೇಮ್ ಅದೇ, ಏನು ಎ ಪ್ಲಸ್ ಬಿ ಮೈನಸ್ ಎ ಬಿ ಡಿವೈಡೆಡ್ ಬೈ 100. ಓಕೆ, ನೋಡಿ ಇಲ್ಲೇ ವಿಚಾರ ಮಾಡಿ. ಎ ಪ್ಲಸ್ ಬಿ ಅಂತಂದ್ರೆ ಎರಡು 10 ಅದಾವೆ. ಇಲ್ಲಿ 10 ಪ್ಲಸ್ 10 ಅಂದ್ರೆ 20 ಆಯಿತು, ಎ ಪ್ಲಸ್ ಬಿ. ಇಲ್ಲಿ ಮೈನಸ್ ಎಷ್ಟದಕ್ಕೆ ಕಳೀರಿ. ನೆಕ್ಸ್ಟು 8 ಪ್ಲಸ್ 11 ಅಂದ್ರೆ 19 ಆಯಿತು. ಇದ್ರೊಳಗೆ ಮೈನಸ್ ಮಾಡಿದ್ರೆ ಇದಕ್ಕಿಂತ ಕಮ್ಮಿ. 5 ಪ್ಲಸ್ 5 ಅಂದ್ರೆ 10. ನೆಕ್ಸ್ಟ್ 8 8 16. ಇದ್ರೊಳಗೆ ಮೈನಸ್ ಮಾಡ್ಕೊತ ಹೋದ್ರೆ ಜಾಸ್ತಿ ಬರೋದು ಯಾವುದು? 10 ಇದ್ದದ್ದೇ ಬರುತ್ತೆ. ನಮಗೆ ಡಿಸ್ಕೌಂಟ್ ಜಾಸ್ತಿ ಸಿಗೋದೇ ಅದು. ಎಷ್ಟು? 19 ಬರುತ್ತೆ ರೀ. ಇದು -1 ಅಂತಂದ್ರೆ 19% ರಿಯಾಯಿತಿ ಸಿಗುತ್ತೆ. ಆದರೆ ಇಲ್ಲೆಲ್ಲ ಸಿಗುತ್ತೋ ಎಲ್ಲ ಕಡಿಮೆ ಬರ್ತವೆ. ಓಕೆ, ನೆಕ್ಸ್ಟ್ 16ನೇ ಪ್ರಶ್ನೆ ನೋಡ್ರಿ. ಓಕೆ, 16ನೇ ಪ್ರಶ್ನೆ. ನಿರ್ಮಲ್ ಅವರು 5400, ರಾಕೇಶ್ 9400 ಹೂಡಿಕೆ ಮಾಡಿ ಸರಳ ಬಡ್ಡಿಯಲ್ಲಿ ಹೂಡಿಕೆ ಮಾಡ್ತಾರೆ. 5 ವರ್ಷಗಳ ನಂತರ ರಾಕೇಶ್ ನಿರ್ಮಲಕ್ಕಿಂತ 360 ರೂಪಾಯಿ ಹೆಚ್ಚು ಪಡೆದ್ರೆ ವಾರ್ಷಿಕ ಪಡೆದಿದ್ದಾರೆ. ಇದೇ ರೀತಿ ನಾವು ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ವಿ. ಡಿಫ್ರೆನ್ಸ್ ಅವನಕ್ಕಿಂತ ಇವ ಎಷ್ಟು ಅಂದರೆ ಇವನಕ್ಕಿಂತ ಇವ ಎಷ್ಟು ಜಾಸ್ತಿ ಇನ್ವೆಸ್ಟ್ ಮಾಡ್ಯಾನ. ಎಷ್ಟು ಮಾಡ್ಯಾನ? 4000 ರೂಪಾಯಿ ಜಾಸ್ತಿ ಇನ್ವೆಸ್ಟ್ ಮಾಡ್ಯಾನ. ಎಷ್ಟು ವರ್ಷಕ್ಕೆ? 5 ವರ್ಷಕ್ಕೆ. R = ಗೊತ್ತಿಲ್ಲ, ಡಿವೈಡೆಡ್ ಬೈ 100 = ಎಷ್ಟು ಜಾಸ್ತಿ ಪಡ್ದಾನ? 360. ಓಕೆ, ಇವೆರಡು 0, ಇವೆರಡು 0. ಆಮೇಲೆ ಇಲ್ಲಿ 40 ಅದ. 4 5 20 ಅಂದ್ರೆ R = 360 ಡಿವೈಡೆಡ್ ಬೈ 20. ಆಮೇಲೆ ಇದು 0, ಈ 0 ಈ 0 ಹೋಯ್ತು. 20ರಲ್ಲಿ 21ರಲ್ಲಿ 28ರಲ್ಲಿ ಅಂದ್ರೆ 1.8%. ಡನ್. ಬಡ್ಡಿ ದರ. ನೆಕ್ಸ್ಟ್, ಒಬ್ಬ ವ್ಯಕ್ತಿಯು ಒಂದು ವಸ್ತುವಿನ $219ಕ್ಕೆ ಮಾರಿದನು. 9.5% ಲಾಭ ಪಡೆದರೆ ಆ ವಸ್ತುವಿನ ಬೆಲೆ ಹೇಗಿತ್ತು? ಮೊದಲು ಎಷ್ಟಿತ್ತು ಅಂತ ಕೇಳ್ಯಾರ. ಅಂದಾಗ 100 ಐತಿ, ಅದನ್ನು 109.5ಕ್ಕೆ ಮಾರಿದ್ರೆ 219 ಆಗೈತಿ. ಆದ್ರೆ 100 ಇದ್ದಾಗ ಎಷ್ಟಿತ್ತು ಅಂತ ಅವ್ರು ಕೇಳ್ತಾರೆ. ಅಂದಾಗ ಏನು ಮಾಡ್ತೀವಿ? 219 ಇಂಟು 100 ಡಿವೈಡೆಡ್ ಬೈ ಇದನ್ನು 109 ಪಾಯಿಂಟ್ ಇದ್ದಿದ್ದು ಡೈರೆಕ್ಟ್ ಬರ್ಕೊಂಡು ಮೇಲ್ಗಡೆ ಇನ್ನೊಂದು 0 ಹಚ್ಕೊತೀನಿ. ಹೌದಾ? ಡನ್ನ. ಓಕೆ, ಸಿಂಪ್ಲಿಫೈ ಮಾಡಿರಿ. ನೋಡಿ 5 2ರಲ್ಲಿ, ನೆಕ್ಸ್ಟು 5 2ಲೆ 10, ನೆಕ್ಸ್ಟು 5 1ಲೆ 5 9ಲೆ 45. ಈ 219 ಈ 219 ಹೋಯಿತು. 100 ಇಂಟು 2 ಅಂದರೆ 200 ರೂಪಾಯಿ ಮೊದಲ ಬೆಲೆ ಆಗಿತ್ತು. ಡನ್ನ. ಓಕೆ, ಎಸ್. ನೆಕ್ಸ್ಟ್ 18ನೆಯ ಪ್ರಶ್ನೆ. ಎರಡು ಸಂಖ್ಯೆಗಳ ಲಸ ಮತ್ತು ಮಸಗಳು 140 ಮತ್ತು 5. ಒಂದು ಸಂಖ್ಯೆ 35 ಆಗಿದ್ದರೆ ಇನ್ನೊಂದು ಸಂಖ್ಯೆ ಕಂಡುಹಿಡಿಯಿರಿ. ಅಂದ್ರೆ A ಇಂಟು B = LCM ಇಂಟು HCF. ಹೌದಾ? ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟದ ರೀ? 35. ಬಿ ಗೊತ್ತಿಲ್ಲ. ಆಮೇಲೆ ಲಸ ಎಷ್ಟದ ರೀ? 140 ಅದ. ಅದೇ ರೀತಿ ಮಸ 5 ಅದ. ಹಾಗಾದ್ರೆ ಈ ಬಿ ಇನ್ನೊಂದು ಸಂಖ್ಯೆ ಎಷ್ಟು ಅಂತಂದಾಗ ಬಿಯನ್ನು ಇಟ್ಕೊಂಡು ಉಳುಕಿದ್ದೆಲ್ಲ ಈ ಕಡೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ 5 1ಲೆ 5 7 7 1ಲೆ 7 2ಲೆ 14 ಅಂದ್ರೆ ಆ ಇನ್ನೊಂದು ಸಂಖ್ಯೆ 20. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಡನ್. ಓಕೆ, 19ನೇ ಪ್ರಶ್ನೆ ಅದ ರೀ. ವೆರಿ 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 ಇಂಪಾರ್ಟೆಂಟ್. ಇದು ಕ್ವಶನ್ನ ಸ್ವಲ್ಪ ನಿಮಗೆ ಡೀಪ್ ಅನ್ನಿಸ್ಬೋದು, ಅಂದರೆ ಲೆಂದಿ ಅನ್ನಿಸ್ಬೋದು. ಆದರೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ದಯವಿಟ್ಟು ನೋಡಿರಿ, ಯಾಕಂದ್ರೆ ಭಾಳಷ್ಟು ಇಂಪಾರ್ಟೆಂಟ್ ಅದ. ಓಕೆ, ಡನ್. ಓಕೆ, ಫಸ್ಟಾಗಿ ನೋಡಿರಿ, ನಮಗೆ ಏನೇನು ಕೊಟ್ಟಿದ್ದಾರೆ? 21 ಸಂಖ್ಯೆಗಳ ಸರಾಸರಿ 74. ಫಸ್ಟಿನ 21 ಸಂಖ್ಯೆನ ಕಂಪ್ಲೀಟಾಗಿ ತಗೊಂಡ್ಬಿಡ್ತೀನಿ. 21 ಸಂಖ್ಯೆಗಳ ಸರಾಸರಿ 74 ಅಂದ್ರೆ 21 ಇಂಟು 74 ಮಾಡಿದರೆ ನನಗೆ ಟೋಟಲ್ ಎಷ್ಟು ಬಂತು? 1554. ಡನ. ಅದೇ ರೀತಿ
ಮೊದಲ 11 ಸಂಖ್ಯೆಗಳ ಸರಾಸರಿ 72.8. ಮೊದಲ 11 ಸಂಖ್ಯೆಗಳ ಸರಾಸರಿ 78.8. ಅಂದ್ರೆ ಇವುಗಳ ಎರಡು ಮಲ್ಟಿಫಿಕೇಷನ್ ಮಾಡಿದ ಮೇಲೆ 800.8 ಬಂತು. ನೆಕ್ಸ್ಟು ಕೊನೆಯ 11 ಸಂಖ್ಯೆಗಳ ಸರಾಸರಿ 77.2 ಅಂತಂದಾಗ ಇವುಗಳನ್ನ ನಾನು ಮಲ್ಟಿಫಿಕೇಷನ್ ಮಾಡಿದ ಮೇಲೆ 849.2 ಬಂತು. ಡನ್. ಕೊಟ್ಟಂಥದ್ದನ್ನ ಬರ್ಕೊತ ಹೋಗಿ. ನೆಕ್ಸ್ಟ್ ಏನು ಹೇಳ್ತಾನೆ ನೋಡ್ರಿ, 10ನೇ ಸಂಖ್ಯೆಯು ಏನು ಹೇಳ್ತಾನೆ ನೋಡ್ರಿ, 10ನೇ ಸಂಖ್ಯೆಯು 11ನೇ ಸಂಖ್ಯೆಗಿಂತ 5 ಕಡಿಮೆ ಇದ್ದರೆ, 5 ಕಡಿಮೆ ಐತಿ. ಯಾವುದು? 10ನೇ ಸಂಖ್ಯೆ 11ನೇ ಸಂಖ್ಯೆಗಿಂತ 5 ಕಡಿಮೆ ಅದ ಮತ್ತು 10ನೇ ಮತ್ತು 11ನೇ ಸಂಖ್ಯೆಗಳನ್ನು ಹೊರತುಪಡಿಸಿದರೆ ಉಳಿದ ಸಂಖ್ಯೆಗಳ ಸರಾಸರಿ ಎಷ್ಟು? ನೋಡಿರಿ, ಫಸ್ಟಿಗೆ 10ನೇದು ಮತ್ತು 11 ಸಂಖ್ಯೆಗಳ ಸರಾಸರಿ ಅವು ಕೊಟ್ಟಾನ. ಹೌದಾ? ಎಲ್ಲ ಡೀಟೇಲ್ಸ್ ಕೊಟ್ಟಾನ. ಈಗ ನಾವು ಇಲ್ಲಿ ತನಕ ಮಾಡೀವಿ. ಅದರ ಮುಂದೆ ನನಗೆ ಏನು ಬೇಕಾಗಿತ್ತು? ಈಗ 11ನೇ ಸಂಖ್ಯೆನ ಕಂಡುಹಿಡಿಬೇಕೀಗ. ಹೌದಾ? 11th ನಂಬರ್ನ ಕಂಡುಹಿಡಿಬೇಕಂತಂದಾಗ ನನಗೆ ಏನು ಮಾಡ್ತೀನಿ, ಫಸ್ಟಿಗೆ ನೀವು ನೋಡಿರಿ, ಲಕ್ಷ ಕೊಡ್ರಿ. ನನಗೆ ಲಾಸ್ಟಿಗೆ 11ನೇ ಸಂಖ್ಯೆ, ನನಗೆ ಈಗ ಫಸ್ಟಿಗೆ ಅಂತೂ 11 ಸಂಖ್ಯೆ ಬೇಕಾಗಿ 11ನೇ ಸಂಖ್ಯೆ ಬೇಕು. ಓಕೆ, ಈಗ ನೋಡಿರಿ, 11 ಸಂಖ್ಯೆಗಳು ಫಸ್ಟಿಗೆ ಏನದರಲ್ಲ, ಯಾವುದು? ಮೊದಲ 11 ಐತಲ್ಲ, ಫಸ್ಟ್ 11 ಸಂಖ್ಯೆಗಳದ್ದು ಐತಲ್ಲ, ಹೌದಿಲ್ಲ? ಫಸ್ಟ್ 11 ಸಂಖ್ಯೆಗಳ ಸರಾಸರಿ ಐತಿಲ್ಲ. ಹಾಂ, ಫಸ್ಟ್ 11 ಸಂಖ್ಯೆದು ಪ್ಲಸ್ ಆಮೇಲೆ ಲಾಸ್ಟ್ 11 ಸಂಖ್ಯೆದು. ಹೌದಾ? ಲಾಸ್ಟ್ 11 ಸಂಖ್ಯೆದು ಇವನ್ನೆರಡು ಕೂಡಿಸ್ಕೊಂಡು ಟೋಟಲ್ ಏನೈತಲ್ಲ ನಮ್ಮದು, ಟೋಟಲ್ದಾಗ ಪ್ಲಸ್ 11ನೇ ಸಂಖ್ಯೆ ನಮಗೆ ಕೂಡಿಸ್ಬೇಕಾಗುತ್ತೆ. ಹೌದಾ? ಅಂದರೆ ನಾನು 11 ಸಂಖ್ಯೆ ಅಲ್ಲಿ ಕೂಡಿಸಿದ್ರೆ ನನಗೆ ಅದು ಆ್ಯಡ್ ಆಗುತ್ತೆ. ಹೌದಾ? ಈಗ ನೋಡಿರಿ, ಫಸ್ಟ್ನೇದು ಎಷ್ಟು ಅದ ರೀ? ಫಸ್ಟ್ 11 ಅಂದ್ರೆ 800 ಪ್ಲಸ್ 8, ಆಮೇಲೆ ಲಾಸ್ಟ್ದು 849.2 ಅದ, ಈಕ್ವಲ್ ಟು ಟೋಟಲ್ ಎಷ್ಟು ಅದ ರೀ? 15 4 ಅದ. ಹಂಗಾದ್ರೆ ನನಗಿಲ್ಲಿ 11ನೇ ಸಂಖ್ಯೆ ಸಿಗ್ಬೇಕಂದ್ರೆ ಇವುಗಳೆಲ್ಲ ಕೂಡಿಸಿದ್ರೆ ಎಷ್ಟಾಯಿತು ಟೋಟಲ್? ನನಗೆ 11ನೇ ಸಂಖ್ಯೆ ಬೇಕಾಗೈತೆ. ಈಗ ಭಾಳ ಇಂಪಾರ್ಟೆಂಟ್ ರೀ, ಇಂಥ ಲೆಕ್ಕ ಮುಂದೆ ಕೇಳ್ಯಾರ. ಮತ್ತು 11ನೇ ಸಂಖ್ಯೆ ಬೇಕಾಗೈತೆ ಅಂದ್ರೆ 15 1554ರಾಗ ಇವು ಎರಡನ್ನು ಕೂಡಿಸಿ ನಾವು ಮೈನಸ್ ಮಾಡಬೇಕು. ಇವು ಎರಡನ್ನು ಕೂಡಿಸಿದ್ರೆ ಎಷ್ಟಾಯಿತು? 1654 ಆಯಿತು. ಅಂದಾಗ ಇಲ್ಲಿ 11ನೇ ಸಂಖ್ಯೆ ಎಷ್ಟು ಬಂತು? 96 ಬಂತು. ಹೌದಾ? ನಂಗೆ 11ನೇ ಸಂಖ್ಯೆ ಎಷ್ಟು ಬಂತು? 96 ಬಂತು. ಇನ್ನು ಲೆಕ್ಕ ಮುಗಿದಿಲ್ಲ ನಮ್ಮದು. 11ನೇ ಸಂಖ್ಯೆ ಯಾಕೆ ಕಂಡುಹಿಡಿದೀವಿ ಅಂದ್ರೆ ಅವ್ರು ಹೇಳ್ಯಾರ ನೋಡ್ರಿ, 11ನೇ ನೋಡ್ರಿ, ಇಲ್ಲಿ 10ನೇ ಸಂಖ್ಯೆಯು 11ನೇ ಸಂಖ್ಯೆಗಿಂತ 5 ಕಮ್ಮಿ ಐತಂತ. ಅಂದ್ರೆ ಈ 11ನೇ ಸಂಖ್ಯೆ ನನಗೆ ಬಂದತ್ತೀಗ. ಆದ್ರೆ 10ನೇ ಸಂಖ್ಯೆದು ಏನು ಹೇಳ್ಯಾರ? 11ನೇ ಸಂಖ್ಯೆಗಿಂತ 5 ಕಡಿಮೆ ಐತಂತ. ಅಂದ್ರೆ ಇದನ್ನು 11ನೇ ಸಂಖ್ಯೆ ಎಷ್ಟು ಅದ ರೀ? 96. ಇದ್ರಾಗ 5 ಕಡಿಮೆ ಐತಿ ಅಂದ್ರೆ ಎಷ್ಟು ಬಂತು? 91. ಇದೇನು 10ನೇ ಸಂಖ್ಯೆ ಸಿಗ್ತಾನೆ. ಹೌದಾ? ಆಮೇಲೆ ಕೊನೆಯಲ್ಲಿ ಕೇಳಿದಂಥದ್ದು ಅವ್ರದ್ದೇನು? 10 ಮತ್ತು ಇಲ್ಲಿ ಕೇಳ್ರಿ, ಇಷ್ಟು ಮುಗಿತಾನ ಅಂದೀಗ. 11ನೇ ಸಂಖ್ಯೆ 5 ಕಡಿಮೆ ಐತಿ. ನೆಕ್ಸ್ಟ್ 10 ಮತ್ತು 11ನೇ ಸಂಖ್ಯೆ ಹೊರತುಪಡಿಸಿ ಅಂತಂದಾಗ ಇವ್ನು ಹೊರಗೆ ತೆಗಿಬೇಕು. ನಾ ಈಗ 10 ಮತ್ತು 11 ಕಂಡು ಹಿಡಿದೀನಿ ನಾ ಈಗ. ಹೌದಾ? ಏನಿಂದವ್ರಿ? 10th ಆಮೇಲೆ 11th. ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಶಾರ್ಟ್ಕಟ್ ಮಾಡ್ಕೊತ ಹೋದ್ರೆ ನಿಮ್ಗೆ, ನಾ ಸ್ಕಿಪ್ ಮಾಡ್ಕೊತ ಹೋದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ. ಓಕೆ, 10ನೇದು ಎಷ್ಟು ಅದ ರೀ? 91 ಅದ. ಆಮೇಲೆ ಇದು 96. ಎಷ್ಟಾಯಿತು? 187 ಆಯಿತು. ಈಗ ನನಗೆ ಇವೆರಡು ಸಂಖ್ಯೆ ಯಾಕೆ ಕೂಡ್ಸೀನಿ ಅಂದ್ರೆ, ಇವೆರಡು ಸಂಖ್ಯೆ ಟೋಟಲ್ ನಂಬರ್ಸ್ಗಳು ನಾನು ತೆಗೆದು 21ರಾಗ ಇವೆರಡು ಒಂದು ಹೊರಗೆ ತೆಗೆದು ಉಳಿಕಿದ್ದು 19 ಸಂಖ್ಯೆಗಳ ಸರಾಸರಿ ಅವ್ರು ಕೇಳ್ಯಾರ. ಹೌದಾ? ಈಗ ನನಗೆ 2 ಸಂಖ್ಯೆ ತೆಗೆದ್ರೆ ಇನ್ನು ಟೋಟಲ್ ಉಳಿದ ಸಂಖ್ಯೆಗಳು, ಉಳಿದ 19 ಸಂಖ್ಯೆಗಳ ಮೊತ್ತ ಅಂತಂದಾಗ ಟೋಟಲ್ ಎಷ್ಟು ಅದ ರೀ ನಮಗೆ ಬಂದದ್ದು?
1554. ಇದರೊಳಗೆ ನಾನು 10 ಮತ್ತು 11 ಸಂಖ್ಯೆ ಮೈನಸ್ ಮಾಡಿದರೆ ಎಷ್ಟು ಉಳಿತು? 1367 ಬಂತು. ಈಗ ನನಗೆ ಏನು ಬಂತು? ಒಂದು ಲೆವೆಲ್ಗೆ ಬಂತು. ಈಗ ನಾ ಟೋಟಲ್ 19 ಸಂಖ್ಯೆಗಳದ್ದು ಸರಾಸರಿ ಅಂತ ಕೇಳ್ಯಾರಂತಂದ್ರೆ ಎಷ್ಟದ ರೀ? 1367 ಡಿವೈಡೆಡ್ ಬೈ 19 ಮಾಡಿದ್ರೆ ಎಷ್ಟು ಬಂತು? 19 7 19 1 ಪಾಯಿಂಟು ಮತ್ತು 19 19 ಹೌದಾ? 71.94. ಆಪ್ಷನ್ ಒಳಗೆ ಈ ನಮ್ಮ ಸಂಖ್ಯೆ ಪಾಯಿಂಟ್ ಒಳಗೆ ಇಲ್ಲ ಅಂತಂದ್ರೆ ಅವರು ನಿಯರೆಸ್ಟ್ ವ್ಯಾಲ್ಯೂವನ್ನು ಬರೆದಿರ್ತಾರೆ. ಅಂದ್ರೆ ಇದು ನಿಯರೆಸ್ಟ್ ವ್ಯಾಲ್ಯೂ 72ರ ಸಮೀಪದಲ್ಲೈತಿ. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ನೋಡಿರಿ, ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಇನ್ನೊಂದು ಸಲ ಬರ್ಕೋರಿ, ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಅದಕ್ಕೆ ನಿಮ್ಗೆ ಸ್ಲೋ ಆಗಿ ಹೇಳಿದ್ದು. ಯಾಕಂದ್ರೆ ಒಂದು ಲೆಕ್ಕ ಡೀಟೇಲಾಗಿ ಅರ್ಥ ಆಯ್ತಾನೆ ಮುಂದೆ ನೀವೇ ಮಾಡ್ತೀರಿ. ಮತ್ತೆ ಮುಂದಿನ ಶಿಫ್ಟಲ್ಲೇ ಐತಿ ಲೆಕ್ಕ. ಡನ್ನ? ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅದ ರೀ, ಮುಗಿಸ್ಕೊಂಡ್ಬಿಡೋಣ. ಓಕೆ, ಸಿಂಪ್ಲಿಫಿಕೇಷನ್ ಅದ. ಜಸ್ಟ್ 16 ಪ್ಲಸ್ 2 1 3 1 3 4 12 3 3 9 20 ಮೈನಸ್ 9 ಅಂದ್ರೆ 11 ಈಸ್ ದಿ ಫೈನಲ್ ಆನ್ಸರ್. ಸೊ ಇದು ನಮ್ಮದು ಏನಾಗಿತ್ತು ರೀ? 17ನೇ ತಾರೀಕಿಂದು ಸೆಕೆಂಡ್ ಶಿಫ್ಟ್ ಆಯಿತು. ಓಕೆ, ಇದನ್ನು ಈಗ ಮಾರ್ನಿಂಗ್ ಕ್ಲಾಸ್ ಮಾಡಿದ್ದೀನಿ. ಮತ್ತು ಮಧ್ಯಾಹ್ನ ಕ್ಲಾಸಲ್ಲಿ ನಾನು ಇನ್ನೊಂದು ಥರ್ಡ್ ಶಿಫ್ಟನ್ನು ಮಾಡಿಕೊಂಡು ನಿಮಗೆ ಸಾಯಂಕಾಲ ಕ್ಲಾಸಲ್ಲಿ ಹಾಕ್ತೀನಿ. ಡನ್? ಓಕೆ, ಮತ್ತು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಯಾರೂ ಪ್ರೀವಿಯಸ್ ಇಲ್ಲ ನೋಡಿಲ್ಲ, ನೋಡ್ರಿ ಒಂದು ಸಲ. ಎಕ್ಸಾಮ್ ಸಮೀಪದಾಗದ ನಿಮಗೋಸ್ಕರ 100 ಸ್ಪೆಸಿಫಿಕ್ ಆಗಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಓಕೆ, ಅವುಗಳನ್ನು ಕೂಡ ಆದಷ್ಟು ಬೇಗ ತರ್ತೀನಿ. ಮತ್ತು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.